ಓಕೆ, ಇನ್ನು ಪಂಚರಾಜ್ಯ ಚುನಾವಣೆಯ ಜೊತೆಗೆ ಕರ್ನಾಟಕದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ, ಮಹಾರಾಷ್ಟ್ರದ ಬಾರಾಮತಿ, ರಾಹುರಿ ಕ್ಷೇತ್ರಗಳು, ಗುಜರಾತ್, ನಾಗಾಲ್ಯಾಂಡ್ ಹಾಗೂ ತ್ರಿಪುರದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಆಗಿದೆ. ಅವುಗಳ ಫಲಿತಾಂಶವೂ ಕೂಡ ನಾಳೆಯೇ ಪ್ರಕಟವಾಗುತ್ತೆ. ಬಾಗಲಕೋಟೆಯಲ್ಲಿ HY ಮೇಟಿ ಅವರ ಅಕಾಲಿಕ ನಿಧನದಿಂದಾಗಿ ಉಪಚುನಾವಣೆ ನಡೆದಿತ್ತು. ಮೇಟಿ ಪುತ್ರ ಉಮೇಶ್ ಮೇಟಿ, ಬಿಜೆಪಿಯ ವೀರಣ್ಣ ಚರಂತಿಮಠ ನಡುವೆ ನೇರ ಫೈಟ್ ಇದೆ. ಯಾರೇ ಗೆದ್ದರೂ ಗೆಲುವಿನ ಅಂತರ ಕಡಿಮೆ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, DCM DKC ಇಬ್ಬರದು ಪ್ರತಿಷ್ಠೆಯ ಪ್ರಶ್ನೆ. 23 ಸುತ್ತಿನ ಮತ ಎಣಿಕೆ ನಾಳೆ ನಡೆಯುತ್ತೆ. ಬಾಗಲಕೋಟೆ ತೋಟಗಾರಿಕೆ ವಿವಿಯಲ್ಲಿ ನಡೆಯುವ ಮತ ಎಣಿಕೆ ಕಾರ್ಯ ಇದು. ಸೊ ಅದು ಬೆಳಗ್ಗೆ ಆಸ್ ಯೂಶುವಲ್ 8 ಗಂಟೆಗೆ ಆಗುತ್ತೆ. ಒಂದಷ್ಟು ಚರ್ಚೆಗಳಿದೆ ಈ ವಿಚಾರವಾಗಿ. ಬಾಗಲಕೋಟೆಯಲ್ಲಿ ಮೇಟಿಯವರ ನಿಧನದಿಂದ ತೆರವಾದ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್. ಬಾಗಲಕೋಟೆ ಬೈ ಎಲೆಕ್ಷನ್ ಎಫೆಕ್ಟು ಕಾಂಗ್ರೆಸ್ ಗೆದ್ದರೆ ಏನಾಗುತ್ತೆ, ಕಾಂಗ್ರೆಸ್ ಸೋತ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಬಹಳ ಚರ್ಚೆ. ಯಾಕೆಂದರೆ ಇದು ನಮ್ಮ ರಾಜಕೀಯದ ವಿಚಾರ. ಮತ್ತೊಂದು ಕಡೆ ಈಗ ಮುಖ್ಯಮಂತ್ರಿ ಬದಲಾವಣೆ ಅಂತ ಇದ್ದಾರೆ, ಸಂಪುಟ ಪುನರ್ರಚನೆ ಅಂತ ಇದ್ದಾರೆ. ಏನು ಎಫೆಕ್ಟ್ ಇದು? ಮೊದಲನೇದಾಗಿ ನೋಡೋಣ, ಕಾಂಗ್ರೆಸ್ ಗೆದ್ದರೆ ಏನಾಗುತ್ತೆ. ಇದು ಕೇವಲ ಬಾಗಲಕೋಟೆದು ಮಾತ್ರ ಹೇಳ್ತಾ ಇರೋದು. ಸಿಎಂ ಸಿದ್ದರಾಮಯ್ಯನವರು ಗೆಲುವಿನ ರೂವಾರಿ ಆಗ್ತಾರೆ. ಯಾಕೆಂದರೆ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರು ಒಂದು ರೀತಿ ಆ ಚುನಾವಣೆಯ ಉಸ್ತುವಾರಿಯನ್ನು ಅವರೇ ವಹಿಸ್ಕೊಂಡಂಗೆ ಪ್ರಚಾರವನ್ನು ಮಾಡಿದ್ರು. ಜೊತೆಗೆ ಅಲ್ಲಿ ಕುರುಬ ಸಮುದಾಯದ ಮತಗಳು ಜಾಸ್ತಿ ಇದೆ. ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಜೈ ಅಂತಾರೆ. ಅಹಿಂದ ಮತಗಳು ಕೈ ಹಿಡಿಯುತ್ತೆ ಅಂತೆಲ್ಲ ಲೆಕ್ಕಾಚಾರ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದು ನಾಯಕತ್ವಕ್ಕೆ ಇದೊಂದು ದೊಡ್ಡ ಮೈಲೇಜ್ ಆಗುತ್ತೆ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ ಒಂದು ಬೈ ಎಲೆಕ್ಷನ್ ನಡೆದಿತ್ತು, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ. ಆಗ 3 ಕಾಂಗ್ರೆಸ್ ಗೆದ್ದಿದ್ರು. ಈಗೇನಾಗುತ್ತೆ? ನಾಯಕತ್ವ ಬದಲಾವಣೆ ಚರ್ಚೆಗೆ ಎಫೆಕ್ಟ್ ಆಗಬಹುದು. ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರು, ಬದಲಾಯಿಸಬಾರದು ಅನ್ನೋ ರೀತಿಯಲ್ಲಿ ಹೋಗಬಾರ್ದು. ಅಹಿಂದ ಸಮುದಾಯದ ಮತಬುಟ್ಟಿ ಗಟ್ಟಿಯಾಗಿದೆ. ಅಂದರೆ ಇಷ್ಟೆಲ್ಲ ಆದರೂ ಕೂಡ ಸಿದ್ದರಾಮಯ್ಯನವರು ಅಹಿಂದ ಮತಗಳನ್ನು ಹಿಡಿದಿಟ್ಕೊಂಡ್ರು ಅನ್ನುವಂತಹ ಒಂದು ಮೆಸೇಜು ಪಾಸ್ ಆಗುತ್ತೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈಗ ಸದ್ಯದ ರಾಜಕೀಯ ಚಿತ್ರಣ ಕಾಂಗ್ರೆಸ್ನಲ್ಲಿ ಅದೆಲ್ಲದಕ್ಕೂ ಕೂಡ ಇದು ಪೂರಕವಾಗುತ್ತೆ ಅಂತ ಗೆದ್ದರೆ. ಒಂದು ವೇಳೆ ಕಾಂಗ್ರೆಸ್ ಸೋತ್ರೆ ಏನಾಗಬಹುದು? ಇದು ಇನ್ನೊಂದು ಪ್ರಶ್ನೆ ಅಲ್ವಾ, ಸಹಜವಾಗಿ. ಸೊ ಸಿದ್ದರಾಮಯ್ಯನವರು ತಲೆ ಕಟ್ಬಿಡ್ತಾರೆ. ಹಾಗೆ ತಾನೇ ಯಾವಾಗಲೂ ಕೂಡ ಮುಖ್ಯಮಂತ್ರಿ ಯಾರಿರ್ತಾರೆ ಅವರ ಹೊಣೆಗಾರಿಕೆ. ಅಂದರೆ ಸರ್ಕಾರದ ಮೇಲೆ ದೊಡ್ಡ ಪರಿಣಾಮ ಏನು ಬೀರಲ್ಲ. BJP ಅವರು ಒಂದಷ್ಟು ಜೋರಾಗಿ ಇದು ಮುಂದಿನ ಚುನಾವಣೆಯ ದಿಕ್ಸೂಚಿ, ಹಾಗೆ ಹೀಗೆ ಅಂತೆಲ್ಲ ಅನ್ಬೋದು. ಅಹಿಂದ ಸಮುದಾಯದ ಮತ ವಿಭಜನೆಯಾಗಿದೆ ಅನ್ನೋ ಸಂದೇಶ ನಿಮಗೆ ಗೊತ್ತಿರ್ಬೋದು. ನೆಕ್ಸ್ಟ್ ಬರುತ್ತೆ ದಾವಣಗೆರೆ ಬೈ ಎಲೆಕ್ಷನ್, ಅದರಲ್ಲಿ ಹೇಳ್ತೀವಿ. ಯಾಕೆಂದರೆ ಅಲ್ಪಸಂಖ್ಯಾತ ಮತಗಳು ಅಲ್ಲೂ ಸ್ವಲ್ಪ ಅಸಮಾಧಾನ ಇತ್ತು, ಇಲ್ಲೂ ಇತ್ತು, ಒಡೆದಿದೆ ಅಂತನ್ಬಿಟ್ಟು. ಆಡಳಿತ ವಿರೋಧಿ ಅಲೆ ಇದೆ, ಜನ ಗ್ಯಾರಂಟಿ ಒಪ್ಪಿಲ್ಲ ಅಂತ ಆಗ್ಬೋದು. ಸರ್ಕಾರಕ್ಕೆ ಇದರಿಂದ ಹಿನ್ನಡೆ ಆಗ್ಬೋದು. ಗ್ಯಾರಂಟಿಗಳ ಮೌಲ್ಯಮಾಪನಕ್ಕೆ ಇದು ವೇದಿಕೆಯನ್ನು ಕಲ್ಪಿಸ್ಕೊಡ್ಬೋದು. ಆಗ ಅಂದರೆ ಸರ್ಕಾರ ಬಂದು 1 ವರ್ಷ ಆಗಿತ್ತು ಕಳೆದ ಬಾರಿ ಬೈ ಎಲೆಕ್ಷನ್ ಆದಾಗ. ಬಟ್ ಈಗ 3 ವರ್ಷ ಆಗ್ತಾ ಇದೆ ಏನು ಅಂತ. ಇನ್ನು ಉಸ್ತುವಾರಿ ಸಚಿವರ ತಲೆದಂಡ ಆಗ್ಬೋದು. RB ತಿಮ್ಮಾಪುರ್ ಅವರು ಬಾಗಲಕೋಟೆ ಉಸ್ತುವಾರಿ ಸಚಿವರು ತಲೆದಂಡ ಆಗಬಹುದು ಅಂತ ಗೊತ್ತಿಲ್ಲ. ಈ ಸೋಲು ಅನ್ನೋದು ಬಂದಾಗ ಅದನ್ನು ಯಾರ್ಯಾರು ತಲೆ ಕಟ್ತಾರೋ, ಯಾವ ರೀತಿ ಕಟ್ತಾರೋ ಗೊತ್ತಿಲ್ಲ. ತಾವು ಬಚಾವಾಗೋದಕ್ಕೆ ಇನ್ನೊಬ್ಬರು ತಲೆ ಮೇಲೆ ಹಾಕ್ಬಿಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಬಟ್ ಅದೇನಾಗುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ. ಇದು ಬಾಗಲಕೋಟೆ ಬೈ ಎಲೆಕ್ಷನ್ ಕತೆ. ಓಕೆ, ಇನ್ನು ಹಾಗಿದ್ದಾಗ ದಾವಣಗೆರೆ ಬೈ ಎಲೆಕ್ಷನ್ಗೆ ಹೋಗ್ಬಿಡೋಣ ಅಲ್ವಾ? ಅಲ್ಲಿ ಇದೇನಿದೆ, ಯಾವ ರೀತಿಯ ಅಂತ ಲೆಕ್ಕಾಚಾರಗಳಿದೆ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆಯಿತು. ನಾಳೆ ಫಲಿತಾಂಶ ಕೂಡ ಬರುತ್ತೆ. ದಾವಣಗೆರೆಯ DRR ವಿದ್ಯಾಸಂಸ್ಥೆಯಲ್ಲಿ 21 ಸುತ್ತುಗಳು, ಬಾಗಲಕೋಟೆಯಲ್ಲಿ ಇದ್ದಿದ್ದು 23, ಇಲ್ಲಿ 21 ಸುತ್ತುಗಳಿವೆ. ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಕಾಂಗ್ರೆಸ್ನ ಸಮರ್ಥ ಶಾಮನೂರ್ ಹಾಗೂ ಬಿಜೆಪಿಯ ಶ್ರೀನಿವಾಸ ದಾಸ್ ಕರಿಯಪ್ಪ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ತಿಳಿದು ಬರ್ತಾ ಇದೆ. ಇಲ್ಲಿ ಕೂಡ ಯಾರೇ ಗೆದ್ರೂ ಕಡಿಮೆ ಅಂತರ ಇರುತ್ತೆ ಅಂತಾನೆ ಲೆಕ್ಕಾಚಾರಗಳಿರೋದು. ಬಹಳ ಅಂದರೆ ಮ್ಯಾಕ್ಸಿಮಮ್ 5,000 ಒಳಗಡೆಗೇನೆ ಡಿಫರೆನ್ಸ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ನ ಒಳೇಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ನಾಳೆ ಗೊತ್ತಾಗುತ್ತೆ ನಿಜವಾಗ್ಲೂ ಕೂಡ ಆಗಿದ್ದೇನು ಅಂತ ಹೇಳಿ. ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥ ಡ್ರಾಮಾ ಒಳಗಡೆಗೆ ಹಾಗೆ ಇತ್ತ ಅನ್ನೋದು ಕೂಡ ಗೊತ್ತಾಗತ್ತೆ. ಸೊ ದಾವಣಗೆರೆ ಬೈ ಎಲೆಕ್ಷನ್ನ ಎಫೆಕ್ಟ್ ಏನು ಅಂತಂದಾಗ ಕಾಂಗ್ರೆಸ್ ಗೆದ್ರೆ ಏನು ಅನ್ನೋದನ್ನು ಮೊದಲನೇದಾಗಿ ನೋಡಿಬಿಡೋಣ. ಇಲ್ಲೂ ಕೂಡ ಲೆಕ್ಕಾಚಾರಗಳು ಹಾಗೆ ಬರ್ತಾ ಇರೋದು, ಗೆದ್ದಿದ್ದು ಮತ್ತು ಸೋತಿದ್ದು. ಏನು ಮುಸ್ಲಿಂ ನಾಯಕರ ಕಿತ್ತಾಟಕ್ಕೆ ಬ್ರೇಕ್ ಬೀಳಬಹುದು 100%, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಸ್ವಲ್ಪ ತಟಸ್ಥವಾಗಿ ಸೈಲೆಂಟ್ ಆಗಿರ್ತಾರೆ. ಇಲ್ಲ ಬಿಡು ಅವರೇನೋ ಮಾತಾಡಿದಾರೆ ಅಷ್ಟೇ, ಕೆಲಸದ ವಿಚಾರದಲ್ಲಿ ಏನಿಲ್ಲ, ಓಟಿನ ವಿಚಾರದಲ್ಲಿ ಏನಿಲ್ಲ ಅಂತ ಹೇಳಿ. ಕಾಂಗ್ರೆಸ್ಸಿಗೆ ಗೊತ್ತಿದೆ, ನಮ್ಮನ್ನು ಬಿಟ್ಟರೆ ಎಲ್ಲರೂ ಹೋಗ್ತಾರೆ ಮುಸ್ಲಿಮರು, ಎಲ್ಲಿ ಹೋಗ್ತಾರೆ? ಅವ್ರಿಗೆ ನಾವೇ ಗತಿ, ಬೇರೆ ಯಾರೂ ಇಲ್ಲ. BJP JDS ಎರಡೂ ಜೊತೆ ಆಗಿಬಿಟ್ಟಿದ್ದಾರೆ. ಎಲ್ಲಿ ಹೋಗ್ತಾರೆ ಸಾಬ್ರು? ನಮ್ಮನ್ನೇ ಹಿಡ್ಕೊಳ್ಳೋದವರು. ನಾವು ಏನು ಮಾಡಿದ್ರು ನಡೆಯುತ್ತೆ, ಅವ್ರಿಗೆ ಬೈದರೂ ನಡೆಯುತ್ತೆ, ಅವ್ರಿಗೆ ಕಿತ್ತಾಕಿದ್ರು ನಡೆಯುತ್ತೆ, ಅವ್ರಿಗೆ ಸ್ಥಾನ ಕೊಟ್ಟರು ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ. ಅವರೊಂಥರ ಟಿಶ್ಯೂ ಪೇಪರ್ ನಮಗೆ ಅನ್ನೋ ಕಲ್ಚರನ್ನು ಬೆಳೆಸ್ಕೊಂಡು ಬಂದಿದ್ದು, ಅದನ್ನು ಕೂಡ ಮಾತನಾಡ್ತಾ ಇದ್ದಾರೆ.
ಸಿದ್ದರಾಮಯ್ಯ ಡಿಕೆಶಿ ಇಬ್ಬರಿಗೂ ಕೂಡ ಡಬಲ್ ಕ್ರೆಡಿಟ್ ಅಂತ ಹೇಳ್ತಾ ಇದ್ದಾರೆ. ಅಹಿಂದ ಮತಗಳ ವಿಭಜನೆ ಕಷ್ಟ ಅನ್ನುವಂಥ ಸಂದೇಶ ಡೆಫಿನೆಟ್ಲಿ ಈಗಾಗಲೇ ಅರವಿಂದ್ ಹೇಳ್ತಾ ಇದ್ರು. ಅದನ್ನು ಸೇಮ್ ಬಾಗಲಕೋಟೆಯಲ್ಲಿ ಹೇಗಿತ್ತು ಹಾಗೆ. ಲಿಂಗಾಯತ ಮತಗಳ ವಿಭಜನೆ ಬಗ್ಗೆಯೂ ಕೂಡ ಸ್ಪಷ್ಟನೆ. ಮುಸ್ಲಿಂ ನಾಯಕರ ತಲೆದಂಡ ವಾಪಸ್ ಆಗಬಹುದು ಅಂತ ಲೆಕ್ಕಾಚಾರಗಳು, ಇದು ಗೆದ್ದರೆ ಅಂತ ಹೇಳಿ, ಯಾಕಂದರೆ ರಾಜೀನಾಮೆ ತಗೊಂಡಿದ್ರಲ್ವಾ, ಸೊ ಅದೆಲ್ಲವೂ ಕೂಡ ವಾಪಸ್ ಆಗಬಹುದು ಅಂತ ಲೆಕ್ಕಾಚಾರಗಳು. ಇನ್ನು ಕಾಂಗ್ರೆಸ್ ಸೋತ್ರೆ ಏನಾಗುತ್ತೆ? ಜಮೀರ್ ಸೇರಿ ಮುಸ್ಲಿಂ ನಾಯಕರ ತಲೆದಂಡಕ್ಕೆ ಕೂಗು ಹೆಚ್ಚಾಗಬಹುದು. ಅದರಲ್ಲಿ ಬರೆದಿಟ್ಕೊಳ್ಳಿ, ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ, ಅನುಮಾನನೇ ಬೇಡ. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಸುಮ್ಮನೆ ಕೂತ್ಕೊಳ್ತಾರೆ ಅಂದ್ಕೊಂಡಿದ್ದೀರಾ? ಮಲ್ಲಿಕಾರ್ಜುನ್ ಅವರಲ್ಲಿ ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಮುಸ್ಲಿಂ ಮತ್ತು ಹಿಂದ ಮತಗಳು ಅಂದರೆ ಹಿಂದುಳಿದ ಮತ್ತು ದಲಿತ ಮತಗಳ ವಿಭಜನೆಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಾಳೆ ನಾವು ಮಾಡಿರುವಂಥ ಈ ಎಡವಟ್ಟಿನ ಕೆಲಸಕ್ಕೆ ನಾಳೆ ಇವರೆಲ್ಲ ನಮ್ಮ ವಿರುದ್ಧ ತಿರುಗಿ ಬಿದ್ದರೆ ಮುಂದಿನ ಚುನಾವಣೆಯಲ್ಲಿ ಬಹಳ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಎಚ್ಚರಿಕೆಯ ನಡೆಯನ್ನು ನಡ್ಕೊಳ್ಬೇಕಾಗತ್ತೆ. ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆಯ ಬಗ್ಗೆ ಎಚ್ಚರಿಕೆಯ ಗಂಟೆ ಇದು ಅಂತಿದ್ದಾರೆ. ಉಸ್ತುವಾರಿ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಮೌಲ್ಯಮಾಪನ ಆಗ್ಬೋದು, ನಾಯಕತ್ವ ಬದಲಾವಣೆ ಚರ್ಚೆ ಮೇಲೂ ಕೂಡ ಎಫೆಕ್ಟ್ ಆಗ್ಬೋದು ಅಂತಿದ್ದಾರೆ. ಬಟ್ ಸರ್ಕಾರದ ಆಡಳಿತ ವಿರೋಧಿ ಅಲೆ ಬೈ ಎಲೆಕ್ಷನ್ನಲ್ಲಿ ಕಾಣಿಸೋದು ಡೌಟು. ಆಯಾ ಕ್ಷೇತ್ರಗಳಲ್ಲಿರುವಂಥ ಇದ್ರ ಮೇಲೆ ಹೊರಟೋಗುತ್ತೆ, ಅದನ್ನು ಬೇರೆ ಏನೂ ಮಾಡೋದಿಲ್ಲ. ಬಟ್ ಸಾಮಾನ್ಯವಾಗಿ ಆಡುವಂಥದ್ದು ಏನಂದರೆ, ಆಡಳಿತದಲ್ಲಿ ಯಾರು ಇರ್ತಾರೆ ಅವರೇ ಬೈ ಎಲೆಕ್ಷನ್ಗಳಲ್ಲಿ ಗೆದ್ದು ಬಿಡ್ತಾರೆ ಅನ್ನೋವಂಥದ್ದು ಸಾಮಾನ್ಯವಾಗಿದೆ. ಹೌದು. ಸೊ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನಡೆದಿರುವಂಥ ಈ ಫೈಟ್ನಲ್ಲಿ ಬಿಜೆಪಿ ಒಂದು ವೇಳೆ ಒಂದೇ ಕ್ಷೇತ್ರದಲ್ಲಿ ಗೆದ್ದರೂ ಕೂಡ ಅದು ರಾಜ್ಯ ಸರ್ಕಾರಕ್ಕೆ ಹೌದು ಒಂದು ಸೋಲೆ. ನೀವು ಎರಡೂ ಗೆಲ್ಲಬೇಕಾದಂಥವ್ರು, ಎರಡೂ ನಿಮ್ಮದೇ. ಅದು ಒಂದು ಸೋತರೂ ಕೂಡ ನಿಮ್ಗೆ ದೊಡ್ಡ ಅವಮಾನನೇ ಅದು. ಆ್ಯಕ್ಚುಲಿ ಮಾತಾಡಿದ್ದಾರೆ, ನೋಡೋಣ. ನಮಗನ್ಸುತ್ತೆ ಬಿಜೆಪಿ ಅಸ್ಸಾಮಲ್ಲಿ ಈಗಾಗಲೇ ನಾವು ಗೆದ್ದಿದ್ದೀರಿ, ವೆಸ್ಟ್ ಬೆಂಗಾಲಲ್ಲಿ ನಾವು ಗೆದ್ದಿದ್ದೀರಿ, ತಮಿಳುನಾಡಲ್ಲೂ ಕೂಡ ಅಣ್ಣಾ ಡಿಎಂಕೆ ಸರ್ಕಾರ ಬರ್ತೈತೆ, ವಿಶ್ವಾಸ ನಮಗಿದೆ. ಕೇರಳದಲ್ಲಿ ನಮ್ಮ ಖಾತೆಯನ್ನು ಓಪನ್ ಮಾಡ್ತೀನಿ. ಇನ್ನು ಕರ್ನಾಟಕದ 2 ಬೈ ಎಲೆಕ್ಷನ್ಸ್ ಇದೆ, ಆ ಬೈ ಎಲೆಕ್ಷನ್ನು ಕೂಡ ಗೆಲ್ತಾರೆ ಅನ್ನೋ ವಿಶ್ವಾಸ. ಎರಡು ನಾವು ಗೆತ್ತೀವಿ ಅಂತ ನಮ್ಮವ್ರಿಗೆ ಅಸೆಸ್ಮೆಂಟ್ ಅದ, 2 ಗೆತ್ತೀವಿ. ಏನೇ ಆದರೂ ಸಹಿತ ಅಲ್ಲಿಂದ ಏನು ಪರಿಣಾಮ ಆಗೋದಿಲ್ಲ. ಗೆದ್ದರೆ ನಮ್ಗೆ ಇನ್ನೂ ಹೆಚ್ಚಿನ ಉತ್ಸಾಹ ಸಿಗ್ತದೆ, ಗೆದ್ದಲೇಬೇಕಾಗ್ತದೆ, ಗೆತ್ತೀವಿ. ನೋಡಿ, ತಮಿಳುನಾಡಿನಲ್ಲಿ ಸೋ ಕಾನ್ಫಿಡೆಂಟ್ 100% ಮೇಲೆ ಸ್ಟಾಲಿನ್ ನೇತೃತ್ವದ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ಅಶೋಕ್ ಹೇಳೋದು ಚೆನ್ನಾಗಿತ್ತಲ್ವಾ, ಅಲ್ಲೂ ಗೆದ್ದೀವಿ ಇಲ್ಲೂ ಗೆದ್ದೀವಿ. ಕರ್ನಾಟಕ ಏನಾಯ್ತು? ಇವರು ಚುನಾವಣೋತ್ತರ ಸಮೀಕ್ಷೆಯನ್ನೇ ರಿಸಲ್ಟ್ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಹಂಗಾಗಲ್ಲ ಅಂತ ಅವ್ರಿಗೆ ಆಗ್ಬಹುದು ಅದು. ಇದೆಲ್ಲ ನಾಳಿನ ಎಲೆಕ್ಷನ್ ವಿಚಾರ. ಆದರೆ ಇನ್ನು ರಾಜ್ಯ ವಿಧಾನಸಭೆ ಚುನಾವಣೆ ನಡೆದು 3 ವರ್ಷ ಆಗ್ತಾ ಬಂತು. ಶೃಂಗೇರಿ ಅಂಚೆ ಮತ ಗೊಂದಲದ ಗೂಡಾಗಿತ್ತು. ಬಿಜೆಪಿಯ DN ಜೀವರಾಜ್ ವಿರುದ್ಧ ಕಾಂಗ್ರೆಸ್ನ ರಾಜೇಗೌಡ 201 ಮತಗಳಿಂದ ಗೆದ್ದಿದ್ದರು ಅವಾಗ 2023ರಲ್ಲಿ. ಆದರೆ ಇದರಲ್ಲಿ ಮೋಸವಾಗಿದೆ ಅಂತ ಜೀವರಾಜ್ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಸೂಚನೆ ಮೇರೆಗೆ ನಿನ್ನೆ ಅಂಚೆ ಮತಗಳ ಮರು ಎಣಿಕೆಯಾಗಿದೆ. ನಿನ್ನೆ ಇಡೀ ದಿನ ರಾತ್ರಿ ಎಲ್ಲವೂ ಗೊಂದಲ, ಹೈಡ್ರಾಮನೆ ನಡೀತು. ಕಾಂಗ್ರೆಸ್ ಮುಖಂಡರು ಮತಪತ್ರಗಳ ಟ್ರಂಕ್ ಓಪನ್ ಆಗಿದೆ, ಲಾಕ್ ಕಟ್ಟಾಗ್ಬಿಟ್ಟಿದೆ, ಸೀಲ್ ಓಪನ್ ಆಗಿಬಿಟ್ಟಿದೆ, ಟ್ಯಾಂಪರಿಂಗ್ ಆಗಿರೋ ಸಾಧ್ಯತೆ ಇದೆ, ಮತ ಎಣಿಕೆ ಬೇಡ ಅಂದಿದ್ರು. ಆದರೆ ಅಧಿಕಾರಿಗಳು ಓಪನ್ ಆಗಿರೋ ಬಾಕ್ಸು ದಾಖಲೆಗಳದ್ದು, ಮತಪತ್ರಗಳದ್ದಲ್ಲ ಅಂತ ಸ್ಪಷ್ಟಪಡಿಸಿ ಮತ ಎಣಿಕೆಯನ್ನು ಆರಂಭ ಮಾಡಿದರು. ಆದರೆ ತಿರಸ್ಕೃತ 279 ಮತಗಳ ಕೌಂಟಿಂಗ್ನಲ್ಲಿ 2 ಮತ ಬಂದ ಹಿನ್ನೆಲೆಯಲ್ಲಿ ಕೈ ಕಾರ್ಯಕರ್ತರು ನಾವೇ ಗೆದ್ವಿ ಅಂತ ಸಂಭ್ರಮ ಮಾಡಿದರು. ಆದರೆ ಅಸಲಿ ಮತ ಎಣಿಕೆ ಆರಂಭ ಆಗಿದ್ದೇ ಸಂಜೆ 4 ಗಂಟೆ ಬಳಿಕ. 6 ಗಂಟೆವರೆಗೆ ಸುಮ್ಮನಿದ್ದ ಬಿಜೆಪಿ ಕಾರ್ಯಕರ್ತರು ತಮ್ಮ ವರಸೆಯನ್ನು ಬದಲಾಯಿಸಿದರು. 1822 ಮತಗಳಲ್ಲಿ, ಅಂದರೆ ಅಂಚೆ ಮತಗಳಲ್ಲಿ 279 ತಿರಸ್ಕೃತ ಮತ ಬಿಟ್ಟು ಉಳಿದಿದ್ದ 1540 ಮತಗಳು ಕ್ರಮೇಣ ರಾಜೇಗೌಡರಿಗೆ ಕೈ ಕೊಡೋದಕ್ಕೆ ಆರಂಭ ಆಯಿತು. 2023ರಲ್ಲಿ ಸಿಂಧು ಆಗಿದ್ದ ಮತಗಳೇ ನಿನ್ನೆ ರಾಜೇಗೌಡರಿಗೆ ಬರೋಬ್ಬರಿ 255 ಮತಗಳು ಕೈಕೊಟ್ಟ ಪರಿಣಾಮ 2023ರಲ್ಲಿ 201 ಮತಗಳ ಅಂತರದಿಂದ ಗೆದ್ದಿದ್ದ ರಾಜೇಗೌಡ ಮೇ 2ರ ಮಧ್ಯರಾತ್ರಿ 12 ಗಂಟೆಗೆ ಅಂದು ಗೆದ್ದಿದ್ದ ಅಂಚೆ ಮತಗಳಿಂದಲೇ ಸೋಲು ಕಂಡಿದ್ರು. ಆದರೆ ಈ ಸೋಲಿಗೆ ಕೈಪಡೆ ಟ್ಯಾಂಪರಿಂಗ್ ಅಂದರೆ ಬಿಜೆಪಿ ಸೋತ ಮೇಲೆ ಮತಗಳತನ, ಸಂವಿಧಾನ ವಿರೋಧ ಅಂತೆಲ್ಲ ಹೇಳೋದು ಕಾಮನ್ ಅಂದಿದ್ರು. ಮತ ಎಣಿಕೆ ಸುಮಾರು 16ರಿಂದ 17 ಗಂಟೆ ಬಳಿಕ 1822 ಮತ ಎಣಿಕೆಯಾಗಿ 2023ರಲ್ಲಿ 201 ಮತಗಳ ಅಂತರದಿಂದ ಗೆಲುವು ಕಂಡಿದ್ದ ಕೈ ಶಾಸಕ TD ರಾಜೇಗೌಡ 2026ರಲ್ಲಿ 52 ಮತಗಳ ಅಂತರದಿಂದ ಬಿಜೆಪಿಯ ಜೀವರಾಜ್ರಿಂದ ಹಿನ್ನಡೆ ಕಾಯ್ಕೊಂಡಿದ್ದಾರೆ. ಆದರೆ ಚುನಾವಣಾ ಅಧಿಕಾರಿಗಳು ಫಲಿತಾಂಶವನ್ನು ಮುಚ್ಚಿದ ಲಕೋಟೆಯಲ್ಲಿ ಚುನಾವಣಾ ಆಯೋಗಕ್ಕೆ ಕಳಿಸಿದ್ದಾರೆ. ಅಧಿಕಾರಿಗಳು ಫಲಿತಾಂಶವನ್ನು ಅನೌನ್ಸ್ ಮಾಡೋದು ಬಾಕಿ ಉಳಿದಿದೆ. ಈ ಮಧ್ಯೆ ಅಂಚೆ ಮತದ ಎಣಿಕೆ ಕೇಂದ್ರದಲ್ಲಿದ್ದ ಕಾಂಗ್ರೆಸ್ ಏಜೆಂಟ್ ಸುಧೀರ್ ಅನ್ನೋರು ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಮತಗಳ್ಳತನದ ಬಗ್ಗೆ ದೂರು ನೀಡಿ ಜೀವರಾಜ್, ಮುಂದಿನ ಚುನಾವಣಾ ಅಧಿಕಾರಿ ವೇದಮೂರ್ತಿ ಹಾಗೂ ಜಿಲ್ಲಾಧಿಕಾರಿ ರಮೇಶ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇದರಲ್ಲಿ ಜಯ ಆಗುತ್ತೆ ಅನ್ನೋ ನಂಬಿಕೆ ಇದ್ದಿದ್ದರಿಂದನೇ ನಾನು ಕೋರ್ಟನ್ನು ಹೈಕೋರ್ಟಿಗೆ ನಾನು ಹೋದೆ, ಅವರು ಸುಪ್ರೀಂ ಕೋರ್ಟಿಗೆ ಹೋದರು.
ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋದ್ರು, ಮತ್ತೆ ಹೈಕೋರ್ಟಿಗೆ ಬಂದ್ವಿ. ಆದರೂ ನಾನು ಫೈಟ್ ಯಾಕೆ ಮಾಡ್ತಾ ಇದ್ದೆ ಅಂತ ಹೇಳಂದ್ರೆ ನಾನು ಗೆಲ್ತೇನೆ ಅಂತ ಹೇಳುವಂತ ಭರವಸೆ, ನಂಬಿಕೆ ಇದ್ದಿದ್ರಿಂದನೇ ನಾನು ಮಧ್ಯದಲ್ಲಿ ಶುರು ಮಾಡಿದ್ದಲ್ಲ ಕೇಸ್ನ. 2023 ಮೇ 13 ಸಂಜೆ 5:20 ಅರ್ಜಿ ಕೊಟ್ಟಲ್ಲಿಂದ ಹೋರಾಟ ಸ್ಟಾರ್ಟ್ ಮಾಡಿದ್ದೀನಿ. ಸತತ 3 ನಾವು ಬೆಳಿಗ್ಗೆನೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಈಗ ಎಂಟರ್ ಆದ ತಕ್ಷಣನೇ ಅಲ್ಲಿ ಕೆಲವು ಪೆಟ್ಟಿಗೆ ಲಾಕ್ ಹೊಡೆದಿದ್ರು, ಸೀಲ್ ಇರಲಿಲ್ಲ, ಬೀಗ ಮುರಿಬೇಕಾದ್ರೆ ಏನು ಎಂಟರ್ ಟ್ರಂಕ್ ಇದೆ ಕಟ್ ಆಗಿತ್ತು. ಒಂದು ಪೆಟ್ಟಿಗೆನ ಸ್ವಲ್ಪ ಸಬ್ಬಲ್ ಹಾಕಿನೂ ಮೀಟಂಗೆ ಕಾಣ್ತಾ ಇತ್ತು. ನಾವು ರಿಪೋರ್ಟ್ ಮಾಡಿದ್ರು, ಅದ್ರ ಮೇರೆಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ. 257 ವೋಟ್ಗಳು ಇನ್ವ್ಯಾಲಿಡ್ ಆಗಿವೆ. ಚುನಾವಣಾಧಿಕಾರಿ ರಿಟರ್ನಿಂಗ್ ಆಫೀಸರ್ ವೇದಮೂರ್ತಿ ಇದೆಲ್ಲ, ಆತನ ಇರ್ರೆಸ್ಪಾನ್ಸಿಬಿಲಿಟಿ ಇದಕ್ಕೆ ಕಾರಣ ಆಗಿದೆ. ನಾನು ಆದ್ರಿಂದ ತುಂಬಾ ನೋಡಿ, ನಂಗೆ ಇದರಲ್ಲಿ ಏನು ಗೊತ್ತಾ ಅರವಿಂದ, ಕೋರ್ಟ್ಗಳು ತೀರ್ಪುಗಳನ್ನು ಬೇಗ ಇತ್ಯರ್ಥವನ್ನು ಮಾಡದೇ ಇದ್ರೆ ಇಂಥ ಕೇಸ್ಗಳನ್ನು ಎಂಥ ಸಮಸ್ಯೆಗಳನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತೆ ಅನ್ನೋದನ್ನು, ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡುವ ನಿಟ್ಟಿನಲ್ಲಿ ಬೇಗ ಅದನ್ನು ವಾದ ಪ್ರತಿವಾದಗಳನ್ನು ಆಲಿಸ್ಕೊಂಡ್ಬಿಟ್ಟು ಬೇಗ ಇತ್ಯರ್ಥ ಮಾಡಬೇಕಾಗತ್ತೆ. ಇಂಥ ವಿಚಾರಗಳು 3 ವರ್ಷ ಆಗೋಯ್ತು. ಈಗ ಕಾಂಗ್ರೆಸ್ ಅಲ್ಲ, ಈಗ BJP ಗೆದ್ದಿದೆ ಅಂದರೆ ಈ 3 ವರ್ಷ ಆ ಶಾಸಕ ಸ್ಥಾನದ ಎಲ್ಲವನ್ನ ಸವಲತ್ತುಗಳನ್ನು ಪಡ್ಕೊಂಡು ಹೆಸರನ್ನ ಇಟ್ಕೊಂಡ್ಬಿಟ್ಟು ಓಡಾಡಿದ್ರಲ್ಲ, ಓಡಾಡದೇ ಇರೋ ಪರಿಸ್ಥಿತಿ ಏನು? ಅದೇ ಗೆದ್ದು ಸೋತಂಗೆ, ಸೋತು ಗೆದ್ದಂಗೆ ಇದು ಹಣೆ ಬರ. ಹೆಂಗಾಗೋಯ್ತ್ರಿ ಇದು? ಕೆಲವು ಇತ್ಯರ್ಥ ಮಾಡಿ ಸರ್ಕಾರಗಳು ಈ ವಿಚಾರದಲ್ಲಿ ಹೆಜ್ಜೆಯನ್ನು ಇಡಬೇಕು. ಇಂತಹ ಕೇಸ್ಗಳಿದ್ರೆ ಅದಕ್ಕೆ ಸಪ್ರೇಟ್ ಆಗಿ ಇಮ್ಮಿಡಿಯೇಟ್ ಆಗಿ ಕೇಸ್ಗಳನ್ನ ರಿಸಾಲ್ವ್ ಮಾಡೋದಾಗಬೇಕು. ಬಟ್ ಏನಾಗುತ್ತೆ, ಆಡಳಿತ ಪಕ್ಷದವ್ರಿಗೆ ಭಯ, ಅವ್ರು ಸೋತಿದ್ದಿದ್ರೆ ಅವ್ರ ಕ್ಷೇತ್ರ ಅಲ್ಲದೆ ಇದ್ದಿದ್ರೆ ಬೇರೆ ಆಗ್ತಿತ್ತು. ಈಗ ಪಾಪ ಈಗ 3 ವರ್ಷದ, ನನಗೆ ಇನ್ನೊಂದು ಕುತೂಹಲ ಇದೆ, ಈ 3 ವರ್ಷದ ಏನು ಮಾಡ್ತಾರೆ ಅವರಿಗೆ? ಏನೂ ಇಲ್ಲ ಅಲ್ಲ, ಅವರಿಗೆ ಬರಬೇಕಾಗಿರುವಂಥ ಸಂಬಳ ಇವೆಲ್ಲ, ಆಮೇಲೆ ಇವರಿಗೆ ಇರುವಂಥ ಸಂಬಳ ಕೊಟ್ಟಿದ್ದನ್ನು ಏನು ಮಾಡ್ತಾರೆ? ಅವ್ರು ಅಲ್ಲ ಅನ್ನೋದಾದ್ರೆ ಸಂಬಳ ಏನಾಯ್ತು 3 ವರ್ಷದ್ದು? ಗೆಲುವನ್ನೇ ಕಾಣದ ವ್ಯಕ್ತಿಯನ್ನ ಕರ್ಕೊಂಡ್ಬಂದು MLA ಸ್ಥಾನದಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ಸಂಬಳ ಎಲ್ಲವನ್ನೂ ಕೊಟ್ಬಿಟ್ಟು ಈಗ ನೀವು ಗೆದ್ದಿಲ್ಲ ಅಂತಂದ್ರೆ ಎಲ್ಲವನ್ನ ವಾಪಸ್ ಪಡ್ಕೊಳಕ್ 2.5 ಲಕ್ಷ ರೂಪಾಯಿ ತಿಂಗಳಿಗೆ, 2.5 3 ಲಕ್ಷ ರೂಪಾಯಿ ತಿಂಗಳಿಗೆ, ಏನದ್ ಕತೆ? ವರ್ಷಕ್ಕೆ 24 ಲಕ್ಷ, 24-30 ಲಕ್ಷ ಆಯ್ತು. ಆಮೇಲೆ ಗೆದ್ದ ವ್ಯಕ್ತಿ 3 ವರ್ಷದಿಂದ ಅಧಿಕಾರ ಇಲ್ಲ, ಅವ್ರಿಗೆ ಲಾಸ್ ಅಲ್ವಾ? ಕತೆ ಏನು? ಆಲ್ಮೋಸ್ಟ್ ಆಲ್ 90 ಲಕ್ಷ 3 ವರ್ಷಕ್ಕೆ. ಅಯ್ಯೋ. ಇನ್ನು ವಿಚಾರದಲ್ಲಿ ಮಾತನಾಡಿದರೆ DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಅಶೋಕ್ ಅವರು, ವಿಜಯೇಂದ್ರ ಅವರು. ನೋಡೋಣ. ಶೃಂಗೇರಿದು ಒಂದು ದೊಡ್ಡ ಕಾನ್ಸ್ಪಿರಸಿ, ಇಡೀ ದೇಶಕ್ಕೆ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸು ಮಾಡ್ತಾರೆ ಅನ್ನೋದು ಯಾರೂ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶೃಂಗೇರಿಯಲ್ಲಿ ಏನು ಎಣಿಕೆ ಆಗ್ತಾ ಇದೆ, ಅದರಲ್ಲಿ ಬಹಳಷ್ಟು ಗೊಂದಲ ಆಗಿದೆ. ಅವರು ಸಿಗ್ನೇಚರ್ ಮಾಡಿ, ದುರಾಜಾಳ್ ಅವ್ರ ಕಡೆಯವರು ಕೆಲವು ಸಿಗ್ನೇಚರ್ ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ರಾಜುಗೌಡರ ಕಡೆಯವರು ಕೆಲವು ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ಅದಕ್ಕಾಗಿ ಅವರು ಪೋಸ್ಟಲ್ ವೋಟ್ ಏನಿತ್ತು BJP ಪರವಾಗಿ ಹೆಚ್ಚು ಲೀಡ್ ಬಂದಿರುವಂಥದ್ದು. ಈಗಾಗಲೇ ಗೌರವಾನ್ವಿತ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟಿದ್ದಾರೆ, ಕೌಂಟಿಂಗಲ್ಲಿ ಯಾರ್ದು ಜಾಸ್ತಿ ಬರುತ್ತೋ ಆ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತ ಕ್ಲಿಯರ್ ಆಗಿದೆ ಜಡ್ಜ್ಮೆಂಟಲ್ಲಿ. ರಾಜ್ಯ ನಮ್ಮ ಜೀವರಾಜಣ್ಣವರು 56 ಮತಗಳಿಂದ ಗೆದ್ದಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು ಚುನಾವಣಾ ಫಲಿತಾಂಶ ಘೋಷಣೆ ಮಾಡಬಾರದು ಅನ್ನೋ ಒತ್ತಡನ ಹೇರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವ್ರದ್ದೊಂದು ಮಜಾ ಇದೆ. ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ನವರು CRPFನವ್ರನ್ನೆಲ್ಲ ಹಾಕ್ಬಿಟ್ಟು ಹೆಚ್ಚಿನ ರೀತಿಯಲ್ಲಿ ಆಗ್ಬಿಟ್ರೆ ಆ ಭದ್ರತೆಯ ನಡುವೆ ಇವರು ಏನೋ ಟ್ಯಾಂಪರಿಂಗ್ ಮಾಡ್ತಾ ಇದ್ದಾರೆ ಅಂತಾರೆ. ಇಲ್ಲಿ ಸ್ಟೇಟ್ನವರು ರಾಹುಲ್ ಗಾಂಧಿ ಅವರು ದೊಡ್ಡ ಅಭಿಯಾನನೇ ಮಾಡಿದ್ರಲ್ಲ ವೋಟ್ ಚೋರಿ. ಯಾರು ವೋಟ್ ಚೋರಿ ಮಾಡಿದ್ದಾರೆ? ಅಲ್ಲಲ್ಲ, ನಾನು ಹೇಳ್ತಾ ಇರೋದು CRPFನವ್ರನ್ನ ಇಟ್ಬಿಟ್ಟು, ಪಶ್ಚಿಮ ಬಂಗಾಳದಲ್ಲಿ ಇಟ್ಬಿಟ್ಟು ಟ್ಯಾಂಪರಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನವನ್ನ. ಈಗ ಇಲ್ಲಿ ಯಾರಿದ್ರಿ? ಇಲ್ಲಿ ಯಾವ ಭದ್ರತೆಯ ನಡುವೆ ಇಲ್ಲಿ ಏನಾಯ್ತು ಕತೆ? ಅದು ಹೆಂಗೆ ಕಳ್ಳತನ ಆಗ್ಬಿಡುತ್ತೆ? ಏನರಪ್ಪ, ಒಂದು ಅರ್ಥ ಆಗೋದಿಲ್ಲ.